ಡಿಕೆಶಿ ಅವರೇ ಸೌಜನ್ಯ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋ ಇವ್ರುಗಳನ್ನ ಒದ್ದು ಒಳಗ್ ಹಾಕ್ಸೋದು ಯಾವಾಗ? ಈ ಬಗ್ಗೆ ಯಾಕೆ ನೀವೇನು ಮಾತಾಡೋದೇ ಇಲ್ಲ? ನಮಸ್ಕಾರ. ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರೋ ಡಿಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ತಾವು ನೀಡೋ ಹೇಳಿಕೆಗಳಿಂದ ಸುದ್ದಿಯಲ್ಲಿರ್ತಾ ಇದ್ದಾರೆ. ಅದರಲ್ಲಿಯೂ ಇದೀಗ ತಮ್ಮ ರಾಜಕೀಯ ವಿರೋಧಿಗಳ ಮೇಲೆ ಡಿಕೆಶಿ ಅವರು ತೋರಿರೋ ಪ್ರೀತಿ ಹಲವಾರು ಸಂಶಯಗಳನ್ನ ಹುಟ್ಟುಹಾಕತ್ತೆ. ಹೌದು, ಸದಾ ಕಚ್ಚಾಟದಿಂದ ಕೂಡಿರೋ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜಕೀಯ ಇದೀಗ ಸಮರ್ಥನೆಯ ಘಟ್ಟಕ್ಕೆ ಹೋಗಿ ನಿಂತಿದೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರೋ BL ಸಂತೋಷ್ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ ಪ್ರಕರಣದ ಸಂಬಂಧ ಉಡುಪಿ ಜಿಲ್ಲೆಯ ಪೊಲೀಸರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಹಾಗೂ ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದ ಡಿಕೆಶಿ ಅವರ ನಡೆ ನ್ಯಾಯಸಮ್ಮತವಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ರು. ಈ ವೇಳೆ ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ ಡಿಕೆಶಿ ಅವರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಆರೋಪ ಮಾಡಿದವನನ್ನ ಒದ್ದು ಒಳಗ್ ಹಾಕಲಾಗಿದೆ ಅಂತ ಹೇಳಿಕೆ ನೀಡಿದ್ರು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಉದ್ದೇಶಿಸಿ ಡಿಕೆಶಿ ಅವರು ಈ ಮಾತುಗಳನ್ನ ಹೇಳಿದ್ರು. ಮುಂದುವರೆದು ಆರೋಪ ಮಾಡೋದಕ್ಕೆ ಆತನ ಬಳಿ ದಾಖಲೆ ಏನಿದೆ? ನಮ್ಮ ನಡುವೆ ರಾಜಕೀಯವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರಬಹುದು, ಆದ್ರೆ ನಮ್ಮ ವಿರೋಧಿಗಳ ಬಗ್ಗೆ ಏನೇನೋ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಿಲ್ಲ ಅಂತ ಹೇಳಿದ್ದಾರೆ. ಇಂದು ಅವ್ರ ಬಗ್ಗೆ ಮಾತನಾಡಿದವರು ಮುಂದೆ ನಮ್ಮ ಬಗ್ಗೆಯೂ ಕೂಡ ಮಾತಾಡಬಹುದು. ಈ ಹಿಂದೆಯೂ ಮುಖ್ಯಮಂತ್ರಿ ಹಾಗೂ ನನ್ನ ವಿರುದ್ಧವೂ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ಎಷ್ಟು ಸಮಂಜಸವಾಗಿದೆ ಅಂತ ರಾಜಕೀಯ ವಲಯದಲ್ಲಿನೇ ಹಲವಾರು ಪ್ರಶ್ನೆಗಳು ಭುಗಿಲೆದ್ದಿದ್ದಾವೆ. RSSನ BL ಸಂತೋಷ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಅವರನ್ನ ಒದ್ದು ಒಳಗೆ ಹಾಕ್ಸಿದೀವಿ ಅಂತ ಪಬ್ಲಿಕ್ ನಲ್ಲಿ ಡಿಕೆಶಿ ಅವರು ಹೇಳಿದ್ದಾರೆ. ಅದು ಒಬ್ಬ DCM ಆಗಿ ಪಬ್ಲಿಕ್ ಅಲ್ಲಿ ಆ ರೀತಿ ಮಾತಾಡಬಾರ್ದು ಅನ್ನೋದನ್ನ ಮೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಂಧನ ಮಾಡಿರೋ ಬಗ್ಗೆ ಆ ರೀತಿ ಹೇಳಿಕೆಯನ್ನ ಡಿಕೆಶಿ ಅವರೇ ನೀಡಿದಿರಿ. ಹಂಗ್ ನೋಡಿದ್ರೆ ತಿಮ್ರೋಡಿ ಅವರು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋದು ವಿಚಾರ ಅಲ್ಲ. ಅದಕ್ಕಿಂತಲೂ ಹಿಂದೂ ಮುಸ್ಲಿಂ ದೊಡ್ಡ ಗಲಾಟೆ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಬಾಯಿಗೆ ಬಂದ ಹಾಗೆ ಮಾತಾಡ್ಸಿರೋದು ಕೂಡ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ, ರಾಹುಲ್ ಗಾಂಧಿ ಅವರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡಿದ್ದಾರೆ ಅದೆಲ್ಲವೂ ನಿಮಗೆ ಕೂಡ ಗೊತ್ತಿದೆ. ಆದ್ರೆ ಅವರುಗಳ ವಿರುದ್ಧ ಏನು ಕ್ರಮಗಳನ್ನ ಕೈಗೊಂಡಿರಿ? ಅದು ಹೋಗ್ಲಿ, ಇಡೀ ನಾಡೇನೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಕಳೆದ 13 ವರ್ಷದಿಂದ ಸತತವಾಗಿ ಹೋರಾಟವನ್ನ ಮಾಡ್ತಾ ಇದೆ. ಆದ್ರೆ ಸೌಜನ್ಯ ಪ್ರಕರಣನೇ ಸುಳ್ಳು ಅಂತ ಹಲವರು ಬಿಂಬಿಸ್ತಾ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ SIT ತನಿಖೆ ನಡೀತಾ ಇದೆ, ಆದ್ರೆ ತನಿಖೆಯಲ್ಲಿ ಸೌಜನ್ಯ ಪ್ರಕರಣದ ತನಿಖೆ ನಡೀತಾ ಇಲ್ಲ. ಇಂತಹ ಸಂದರ್ಭದಲ್ಲಿ 13 ವರ್ಷ ಆದ ಬಳಿಕ ಸೌಜನ್ಯ ಬಗ್ಗೆ ಮತ್ತು ಆಕೆಯ ತಾಯಿಯ ಬಗ್ಗೆ ದುರುದ್ದೇಶ ಪೂರಿತವಾಗಿ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ರಿಟೈರ್ಡ್ CID ಇನ್ವೆಸ್ಟಿಗೇಟಿಂಗ್ ಆಫೀಸರ್ ರುದ್ರಮುನಿ ಅವರು ಕೆಲವು ಮಾಧ್ಯಮಗಳಿಗೆ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಸೌಜನ್ಯ ಮೇಲೆ ವಿಚಾರ ಆಗೇನೇ ಇಲ್ಲ, ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಡಾಕ್ಟರ್ ರಶ್ಮಿ ಅವರನ್ನ ನಾನು ಮಾತಾಡ್ಸಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ನ್ಯಾಯಾಲಯದ ತೀರ್ಪಿನಲ್ಲಿ ರುದ್ರಮುನಿ ಅವರು ಡಾಕ್ಟರ್ ರಶ್ಮಿ ಅವರನ್ನ ಮಾತಾಡ್ಸಿನೇ ಇಲ್ಲ ಅನ್ನೋದಿದೆ. ಆದ್ರೆ ನ್ಯಾಯಾಲಯದಲ್ಲಿ ಬಂದಿರೋ ತೀರ್ಪಿಗೆ ವಿರುದ್ಧವಾಗಿ ಇಲ್ಲಿ ಹೊರಗಡೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ, ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಈತನ ಸಣ್ಣತನದ ಹೇಳಿಕೆಗಳನ್ನ ಇಟ್ಕೊಂಡು ಇನ್ನೂ ಕೆಲವರು ಅತ್ಯಂತ ಕೀಳು ಮಟ್ಟದಲ್ಲಿ ಸೌಜನ್ಯ ಬಗ್ಗೆ, ಆಕೆಯ ತಾಯಿಯ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಸೌಜನ್ಯ ತಾಯಿನೇ ತನ್ನ ಮಗಳ ಮೇಲೆ ಗ್ಯಾಂಗ್ ಆಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವರ ವಿರುದ್ಧನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪ್ರಚಾರ ಆಗಿನೇ ಇಲ್ಲ ಅಂತ ಹೇಳೋ ಮೂಲಕ ಸೌಜನ್ಯ ಬಗ್ಗೆ ಇಡೀ ನಾಡಿಗೆನೆ ಆಕೆಯ ಮೇಲೆ ಅನುಕಂಪ ಇದೆ, ಆಕೆಗೆ ನ್ಯಾಯ ಸಿಗ್ಬೇಕು ಅಂತ ಹಲವರು ಕಳೆದ 13 ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ. ಈ ಅನುಕಂಪವನ್ನ ಹಾಳು ಮಾಡಬೇಕು ಅನ್ನೋ ದುರುದ್ದೇಶ ಇಟ್ಕೊಂಡೆ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ಸುಳ್ಳು ಪ್ರಚಾರವನ್ನ ಕೊಡ್ತಾ ಇದ್ದಾರೆ. ಇಡೀ ಹೋರಾಟದ ತೀವ್ರತೆಯನ್ನ ಕುಂದಿಸೋ ತಂತ್ರ ಇದರಲ್ಲಿ ಕಾಣ್ತಾ ಇದೆ. ಕಳೆದ 13 ವರ್ಷಗಳಿಂದ ಸತತವಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇರೋರ ವಿರುದ್ಧನೇ ಷಡ್ಯಂತ್ರವನ್ನ ರೂಪಿಸಿ ಅತ್ಯಂತ ಕೀಳು ಮಟ್ಟದಲ್ಲಿ ಹೇಳಿಕೆಯನ್ನ ನೀಡ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳೋದು ಡಿಕೆಶಿ ಅವರು ಯಾವಾಗ ಅಂತ ಹೇಳಬೇಕು. ಇಂಥವ್ರ ಬಗ್ಗೆ DCM DK ಶಿವಕುಮಾರ್ ಅವರೇ, ನೀವು ಯಾವಾಗ ಇಂಥವ್ರನ್ನ ಒದ್ದು ಒಳಗೆ ಹಾಕ್ತೀರಿ? ಅತ್ಯಂತ ದಾರುಣವಾಗಿ ಸಾಮೂಹಿಕ
ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸೌಜನ್ಯಗೆ ನ್ಯಾಯ ಕೊಡಿಸೋ ಬದಲು ಆಕೆಯ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಭೀಕರ ಅತ್ಯಾಚಾರದ ಬಗ್ಗೆ ಮಾತಾಡದೆ ಸಂತ್ರಸ್ತರ ಮೇಲೇನೆ ಗೂಬೆ ಕೂರಿಸೋ ಮಾತನಾಡೋ ಇವರಿಗೆ ಏನು ಕ್ರಮಗಳನ್ನ ಕೈಗೊಳ್ತೀರಿ? ಇಂಥವರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ? ದುರಂತ ಅಂತ್ಯ ಕಂಡ ಸೌಜನ್ಯ ಮೇಲೆ ಅಪಪ್ರಚಾರ ಮಾಡ್ತಾ ಇರೋರನ್ನ ಒದ್ದು ಒಳಗ್ ಹಾಕ್ಬೇಕಲ್ವಾ? ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಬಾಯಿ ಮಾತಿಗೆ ಹೇಳೋ ನೀವು ಕ್ರಿಯೆಯಲ್ಲಿ ಯಾಕೆ ಈ ಬಗ್ಗೆ ಏನು ತೋರಿಸ್ತಾ ಇಲ್ಲ? ಯಾಕೆ ಈ ಬಗ್ಗೆ ಏನನ್ನು ಹೇಳ್ತಾ ಇಲ್ಲ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.